ಇಲ್ದೇನೆ ಶುಭ ಕಾರ್ಯ ನಡೀತೈತೆ. ನಂಗೆ ಯಾಕೋ ಒಂಥರ ಭಯ ಆಯ್ತೈತೆ ಪಾರು. ನಮ್ಮಪ್ಪ ಬಂದಿದ್ದಿದ್ರೆ ಹಾಳು ಮಾಡೋಕ್ಕೆ ನೋಡಿರ್ತಿದ್ರು. ಅವ್ರು ಬರ್ದೇ ಇರೋದಕ್ಕೆ ಈ ಮದುವೆ ಚೆನ್ನಾಗಾಗತ್ತೆ ಅನಿಸ್ತಿದೆ. ಏನಾಗಲ್ಲ, ಸುಮ್ಮನೆ ಬಾಬು. ಅತ್ತೆ, ಈ ಮನೆ ಚಿಕ್ಕದು, ಈ ಮನೇಲಿ ಇರೋರಿಗೆಲ್ಲ ದೊಡ್ಡ ಮನಸ್ಸು. ಸಂತೋಷನ ಶಿವಣ್ಣ, ಅಮ್ಮರು ನಿಮ್ಮ ರಾಣಿ ಜಾತಕ ನೋಡಿದ ತಕ್ಷಣನೇ ತುಂಬಾ ಖುಷಿ ಪಟ್ರು. ಅದಕ್ಕೆ ಇಷ್ಟು ಬೇಗ ನಿಮ್ಮ ಮನೆ ಬಂದು ಕೂತಿರೋದು. ಆಗ್ಲಿ ಅಣ್ಣ, ಬಹು ಖುಷಿ ಆಯ್ತು. ಪಾಪ ನಿಮ್ಮಗಳೇ ಅಲ್ವಾ? ನಾನು ನೋಡಿದ್ದೀನಿ, ಆದರೆ ಮಾತಾಡ್ಸಿರ್ಲಿಲ್ಲ. ನಾನು ನಮ್ಮ ಚಿಕ್ಕಪ್ಪನ ಬಿಟ್ರೆ ಇನ್ಯಾರ ಜೊತೆಗೂ ಕ್ಲೋಸ್ ಆಗಿಲ್ಲ. ನಿಜ, ಅಪ್ಪ ಬಂದು ಕರೆದ್ರು ಬರಲ್ಲ, ಯಾವಾಗ ನೋಡಿದ್ರು ಚಿಕ್ಕಪ್ಪ ಚಿಕ್ಕಪ್ಪ ಚಿಕ್ಕಪ್ಪ. ಅವ್ರು ಕೇಳಿದ್ರು, ಕೇಳಿದೆ ಮನು, ಅಷ್ಟೇ. ಪಾರು ನೋಡ್ದ ಪಾರು, ನಾಗೇಗೌಡರು ಅಂದ್ರೆ ಇಡೀ ಮಾಸ್ತಿ ಕುಪ್ಲಿ ಎದುರ್ಕೋತಾರೆ. ಅಂಥದ್ರಾಗೆ ಈ ಹುಡುಗ ಕಣ್ಬಿಟ್ಟಿದ್ದಕ್ಕೆ ನಾಗೇಗೌಡರು ಬಾಯಿ ಮುಚ್ಕೊಂಡು ಸುಮ್ಮನಾಗ್ತವ್ರೆ. ಬಾಬಾ, ಕತ್ತು ಗಾಂಭೀರ್ಯ ಅಂದ್ರೆ ಹಿಂಗಿರ್ಬೇಕು. ಇಂದ್ರಾಣಿಯವ್ರು ಹೇಳಿದ್ರಲ್ಲ, ಆ ನಾಗೇಗೌಡ ಸೋಮೇಗೌಡ ಬಾಯಿ ಮುಚ್ಕೊಂಡಿದ್ದಾರೆ ಅಂದ್ರೆ ಮನೋರೇ ಕಾರಣ ಅಂತ. ನಮ್ಮ ರಾಣಿ ಆ ಮನೆಗೆ ಹೋದ್ರೆ ನೆಮ್ಮದಿಯಾಗಿರ್ತಾಳೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಅಯ್ಯೋ ದೇವ್ರೆ, ಮಾತಾಡಿ, ಸುಮ್ಮನೆ ಇದ್ರೆ ಹೆಂಗೆ? ಅಮ್ಮ, ಮಾತು ಶುರು ಮಾಡೋಕ್ಕೂ ಮುಂಚೆ ನಾನು ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ನಮ್ಮವ್ವ ನಮ್ಮ ಜೊತೆಗಿಲ್ಲ. ನಾವು ಚಿಕ್ಕ ಐಕ್ಳಿದ್ದಾಗ್ಲೇ ನಮ್ಮವ್ವ ನಮ್ಮನ್ನು ಬಿಟ್ಬಿಟ್ಟು ಹೊಂಟೋದ್ಲು. ಆಗ್ಲಿಂದ ಊರವರೆಲ್ಲ ನಮ್ಮನ್ನ ಓಡೋದವ್ರ ಮಕ್ಕಳು ಅಂತ ಕರೆಯೋರು. ಆದ್ರೂ ಹೊಟ್ಟೆ ಬಟ್ಟೆ ಕಟ್ಟಿ ನನ್ನ 4 ಜನ ತಂಗಿರ್ನ ಬೆಳೆಸಿವ್ನಿ, 4 ಅಕ್ಷರನೂ ಕಲ್ಸಿವ್ನಿ. ಇರೋದೊಂದು ಪುಟ್ಟ ಅಂಗಡಿ. ನಮ್ಮಪ್ಪಯ್ಯ ದಿನಾಲು ಕುಡಿತಾರೆ. ನೋಡಿ, ಇವತ್ತು ಸಂಬಂಧ ಬತ್ತೈತೆ ಅಂತ ಹೇಳಿದ್ರು ಇನ್ನು ಮನೆಗೆ ಬಂದಿಲ್ಲ. ನನ್ನ ಹತ್ರ ಆಸ್ತಿ ಪಾಸ್ತಿ ಅಂತ ಏನೂ ಇಲ್ಲ. ಈ ಮನೆ, ಒಂದು ಪುಟ್ಟ ಅಂಗಡಿ, ಒಂದು ತುಂಡು ಭೂಮಿ, ಆಟೆ ನಮ್ಮ ಪ್ರಪಂಚ. ನಮ್ಮ ರಾಣಿ ಸ್ಕೂಲ್ಗೆ ಹೋಗಿ ಓದೋಳಲ್ಲ. ಚಿಕ್ಕ ವಯಸ್ಸಿಂದನೂ ಮನೆ ನೋಡ್ಕೊಂಡೇ ಇದ್ದವಳು. ಈಗ ನೀವು ನೋಡಕ್ ಬಂದಿರೋದು ಅವಳನೆಯ. ಇರೋ ವಿಷಯನ ಎಲ್ಲನೂ ನಿಮ್ಮ ಹತ್ರ ಹೇಳಿವ್ನಿ. ಇದನ್ನೆಲ್ಲ ಕೇಳಿಸ್ಕೊಂಡು ಮುಂದುವರೆಯೋಣ ಅಂದ್ರೆ ಮಾತಾಡುಮ್ಮ. ಮೊದಲೇ ನೊಂದಿರೋ ಮನೆ ಜನ ಇವರು. ಮತ್ತೆ ಈ ಪಾಪಿಗಳಿಂದ ಇನ್ನೆಷ್ಟು ನೋವು ತಿಂತಾರೋ ಭಗವಂತ. ಅಜಯ್ ಅಜಯ್ ಯಾಕೆ ಹೊಡಿತಿದ್ಯಾ ಅಜಯ್? ಪಾಪ್ ನನ್ ಮಗನೆ, ಮನೆ ಮುರುಕರು ಕಂಡ್ರ ನೀವು? ಮನೆ ಮುರುಕರು ನಾವ್ ಯಾರ ಮನೆ ಮುರಿದಿದೀವಿ? ನನ್ ಮಗನೆ, ನಮ್ಮ ಮನೆ ಉಳಿಬೇಕು ಅಂದ್ರೆ ಕಂಡವ್ರ ಮನೆ ಉರ್ದು ಬೂದಿ ಆದ್ರೂ ಪರವಾಗಿಲ್ಲ ಕಡ್ಲ. ನಮ್ಮನೆ ಉಳಿಬೇಕು ಕಂಡ್ಲ. ಅದ್ನೇ ಅಲ್ವಾ ಅಜ್ಜಿ ಮಾಡ್ತಿರೋದು? ನೀನ್ 7 ಕಟ್ಟಿದ ಪಾಠನೇ ಚಿಕ್ಕ ವಯಸ್ಸಿಂದ ಕಲ್ತಿರೋದು. ಲೇ, ನನ್ನ ಬಿಟ್ಬಿಟ್ಟು ನೀವೇನ್ರ ಕಡದ್ ಗುಡ್ಡೆ ಹಾಕಿರೋದು? ನನ್ ಮಗ ನಾಗ ಬರ್ಲಿ, ಎಕ್ಕಡ ಕಿತ್ತೋಗಂಗ್ ಹೊಡಿಲಿಲ್ಲ ಅಂದ್ರೆ ನಾನ್ ನಮ್ಮಪ್ಪ ಹುಟ್ಟಿಲ್ಲ ಅಂತ ತಿಳ್ಕೊ. ಅಜ್ಜಿ, ನೀನ್ ನಿಮ್ಮ ಅಮ್ಮಂಗಲ್ವಾ ಹುಟ್ಟಿರೋದು? ನನ್ನ ಮಗನೇ ನನಗೆ ಯಾಕಜ್ಜಿ ಹಿಂಗಾಡ್ತೀಯ? ಯಾತ್ರೆ ಮುಗಿಸ್ಕೊಂಡ್ ಬಂದವಳು ಪ್ರಸಾದ ಕೊಡ್ತೀವಿ ಅಂದ್ರೆ ಕಜ್ಜಾಯ ಕೊಡ್ತಿದ್ಯಲ್ಲ ಬಾಯಿ. ಆ ಪೆತ್ ನನ್ ಮಗನಿಗೆ ಮದುವೆ ಮಾಡ್ಸೋದಕ್ಕೆ ಹೊರಟಿದ್ದೀರಾ? ನೀನ್ ಊರ್ ತುಂಬಾ ಗೂಳಿ ಹೆಂಗ್ ಓಡಾಡ್ತಾ ಇರು, ಮನೆಯಲ್ಲಿರೋ ಪೆದ್ ನನ್ ಮಗನಿಗೆ ಮದುವೆ ಮಾಡ್ತೀರಾ?
ನಿಮ್ಮ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ. ಯಾಕಜ್ಜಿ ಬೈತೀಯಾ? ನಾನು ಏನು ಮಾಡಿವ್ನಿ? ಆ ಪಾರ್ವತಿ ಸಿಕ್ಕಿದ್ರೆ ಮದುವೆ ಆಯ್ತಿರ್ಲಿಲ್ವಾ? ಹೋಗಿ ಅವಳು ಸೀರೆ ಇಸ್ಕೊಂಡು ಬಂದು ನೇಣಾಕು. ಗಂಡ್ಸಾದವನು ಕಿತ್ಕೋಬೇಕು ಕಣ್ಲಾ, ಹೆಂಗ್ಸಂಗ್ ಕಣ್ಣೀರ್ ಹಾಕೋದಲ್ಲ. ನಿನ್ನ ಅಜ್ಜಿ ಸಮಾಧಾನ ಮಾಡ್ಕೊ, ಬಾಯ್ ಕೂತ್ಕ. ಅಜ್ಜಿ ಆ ಶಿವು ತಂಗಿ ಪೆದ್ದಿ, ನಮ್ಮನೇಲಿರೋನು ಪೆದ್ದ. ಇಬ್ಬರಿಗೂ ಮದುವೆ ಮಾಡಿಸಿದ್ರೆ ಪೆದ್ದ ಪೆದ್ದಿ ಜೋಡಿ ಆಯ್ತಾರೆ. ಆಗ ಆ ಶಿವು ತಂಗಿ ರಾಣಿಗೆ ಆಸ್ತಿ ಬರ್ತದೆ. ಆ ಪೆದ್ದಿಗೆ ಅಂದ್ರೆ ಸಾಕು, ಇಲ್ಲ ಹಂಗೆ ಕಣ್ಬಿಟ್ರು ಸಾಕು, ಓಡ್ ಬಂದು ಸೈನ್ ಹಾಕ್ತಾಳೆ. ಅವಳು ಇಲ್ಲೂ ಒದ್ದಾಡ್ತಾಳೆ, ಆ ಶಿವ ಅಲ್ಲಿ ಒದ್ದಾಡ್ತಾನೆ. ಹೆಂಗೈತೆ ನಮ್ಮ ಐಡಿಯಾ? ನಿಮ್ಮ ಐಡಿಯಾಕ್ಕೆ ಬೆಂಕಿ ಬಿತ್ತು. ಸರಿ, ಏನೋ ಮಾಡೋದಕ್ಕೆ ಹೊರಟಿದ್ದೀರಾ, ಆದ್ರೆ ನೀನೊಬ್ಬನೇ ಯಾಕೆ ಇಲ್ಲೇ ಇದೀಯಾ? ಜಿ ಈ ಪ್ಲ್ಯಾನ್ ಎಲ್ಲ ಈರ್ಭದ್ರಯ್ಯನವ್ರದ್ದು. ಅದಕ್ಕೆ ಅಣ್ಣ ಹೋಗೋನೆ, ನಾನು ಹೋದ್ರೆ ಕೆಲಸ ಕೆಟ್ಟೋಯ್ತದೆ. ಅದಕ್ಕೇನೆ ಇದೆಲ್ಲ ನೋಡ್ಕೊತಿರೋದು. ಅಲ್ಲ ಕಣ್ಲಾ, ಹೆಂಗಸನ್ ಮುಂದೆ ಬಿಟ್ಟು ಗಂಡಸಾಗಿದ್ದವ್ರು ನೀವು ಹಿಂದೆ ಉಳಿತೀರಾ? ನೋಡು, ಯಾವತ್ತು ಹೆಂಗಸರಿಗೆ ಅಧಿಕಾರ ಕೊಡಬಾರ್ದು ಕಣ್ರು. ನೀವು ಗಂಡಸರಾಗಿ ಉಳಿಬೇಕು. ಯಾವತ್ತು ಬುದ್ಧಿ ಕಲಿತೀರ ಏನು? ನಿಮ್ಮ ಮನೆ ವಿಷಯ ಯಾವುದು ನಮಗೆ ಬೇಕಾಗಿಲ್ಲಪ್ಪ. ಆಸ್ತಿ ಇಲ್ಲ ಅಂತ ಯಾಕೆ ಹೇಳ್ತೀಯ? ಮಾನ ಮರ್ಯಾದೆ ಅದೇ ದೊಡ್ಡ ಆಸ್ತಿ. 4 ತಂಗಿರ ಜೀವನ ನೋಡ್ಕೋತಾ ಇದೀಯ, ಅದೇ ದೊಡ್ಡ ಆಸ್ತಿ ಅಲ್ವಾ? ಶಿವು ಅಂದರೆ ಇಡೀ ಮಾರಿಗುಡಿ ಕೈ ಎತ್ತು ಮುಗಿಯತ್ತೆ. ಇದಕ್ಕಿಂತ ಇನ್ನೇನು ಬೇಕಪ್ಪ? ಮುಂದುವರಿಸ್ಬೋದು. ಅಂತೂ ನಮ್ಮ ಅತ್ತೆ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ರು. ನಂಗೆ ಗೊತ್ತಿತ್ತು ನಮ್ಮ ಅತ್ತೆ ಇದು ತುಂಬಾ ದೊಡ್ಡ ಮನ್ಸು ಅಂತ. ಅಂತೂ ಸಾಬೀತು ಮಾಡಿಬಿಟ್ರು. ನನ್ನ ಮಕ್ಕಳು ಬಿದ್ರು ಹಳ್ಳಕ್ಕೆ. ಇಷ್ಟೊತ್ತಿಗೆ ಫೋನ್ ಬರಬೇಕಿತ್ತಲ್ಲ. ಹಲೋ. 2 ಪದ ಸರಿ, ವಿಚಾರಿಸ್ತೀನಿ. ಅಷ್ಟು ಹೇಳಿ ಮುಚ್ಕೊಂಡು ಫೋನ್ ಮಾಡ್ಕೋ ಪೆದ್ದ ನನ್ನ ಮಗನೇ. ಸರಿ, ವಿಚಾರಿಸ್ತೀನಿ. ಹಿಂಗೆ ಪದೇ ಪದೇ ಫೋನ್ ಮಾಡಿದ್ರೆ ನಮ್ಮ ಡಾಕ್ಟ್ರ್ ಮನು ಶಾನೆ ಬ್ಯುಸಿ ಅವನೇ ಅಂತ ಬಿದ್ದಿರೋ ಗುಂಡಿಗೆ ಮತ್ತೆ ಮತ್ತೆ ಬೀಳ್ತಾರೆ. ಆ ಶಿವುವೆ ಅವನ ಮನೆಯವ್ರುವೆ. ಅಯ್ಯೋ, ಮನೆಯವ್ರನ್ನೆಲ್ಲ ಪರಿಚಯ ಮಾಡಿಸೋದೇ ಮರ್ತೆ ನಾನು. ಆಮೇಲೆ ಅಲ್ಲಿ ಕುಂತವನಲ್ಲ ಗೋಡಂಬಿ ಅಂತ, ನನ್ನ ತಮ್ಮ. ನಮ್ಮ ಪರ್ಸು ಹೊಡೆದಾಕ್ದವನು ಇವನೇ ಅಲ್ವಾ? ಹಲೋ. ಓಕೆ ಸರಿ, ಕಳಿಸ್ತೀನಿ. ಇಷ್ಟು ಹೇಳು ಸಾಕು. ಓಕೆ ಸರಿ, ಕಳಿಸ್ತೀನಿ. ಇವ್ರು ಯಾಕೆ ಹೀಗಿದ್ದಾರೆ? ಏನಾಗಿದೆ? ನಮ್ಮ ಗೋಡಂಬಿ ತಲೆ ಗೇಟ್ ಬಿದ್ದು ಕಷ್ಟ ಆಗ್ಬಿಟ್ಟಿತ್ತು. ಅವನ್ನ ನಮ್ಮ ಪಾರುನೆಯ ಚಿಕಿತ್ಸೆ ಕೊಟ್ಟು ಸರಿ ಮಾಡವಳೆ. ಇವಾಗ ಕೈ ಕಾಲು ಆಡಿಸ್ತಾನೆ, ಕೈ ಹಿಡ್ಕೊಂಡ್ರೆ ನಡೀತಾನೆ. ಇನ್ನೊಂದು ವಾರ ಮಾತು ಬರ್ತದಂತೆ. ನೋಡ್ದ ಬರ್ತೀರ ನನ್ನ ಮಗ. ವರ್ಷು ಗೋಡಂಬಿ ಮಾತಾಡ್ತಾವನೆ ಅಂತಲ್ಲ, ವರ್ಷು ಒಂಟಲ್ಲ ಜಾತ್ರೆಗೆ ಏನು ಮಾಡಲಿ, ಈಚೆ ಹೇಳ್ಬೇಕಲ್ಲ ಅವನಿಗೆ. ಅಯ್ಯೋ, ಇದು ಬೇರೆ ಫೋನು.
ಶಿವಣ್ಣ ಹುಡುಗಿ ರೆಡಿಯಾಗಿದ್ರೆ ಕರೆಸ್ಬೋದಾ? ಒಂದು ನಿಮಿಷ ಅಣ್ಣ ಬಾರ. ನಮ್ ರಾಣಿ ಅಕ್ಕ ಕದ್ದು ಕದ್ದು ಹುಡ್ಕನ್ನೇ ನೋಡ್ತಿದ್ದಾಳೆ. ಯವ್ವ ಅದಕ್ಕೆ ಇವಳು ಏನೋ ಸುಳ್ಳು ಹೇಳ್ತಾವಳೆ. ಆಯಿತು ಮತ್ತೆ ಇಲ್ಲೇ ಇದ್ದಾರೆ ಕೇಳಿಸ್ಬಿಡತ್ತೆ. ಸರಿ ನೀನು ರೆಡಿನಾ? ಸರಿ ಎತ್ಕೋ ಎಲ್ಲ. ಇವರೆಲ್ಲ ಹೆಂಡ್ತಿ ಹೆಂಡ್ತಿ ಅಂತಿದ್ರಲ್ಲ, ಹೆಂಡ್ತಿ ಅಂದ್ರೆ ಹೆಂಗಿರ್ತಾಳೆ? ಅಪ್ಪಯ್ಯ, ಈ ರಶ್ಮಿ ಜೀವನ ಹಾಳು ಮಾಡಬೇಕು ಅಂತ ನಾವು ಮಾಡ್ಕೊಂಡಿದ್ದ ಪ್ಲಾನ್ಗಳೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗೋಯ್ತಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋಷ್ಟರಲ್ಲಿ ಆ ರಾಣಿ ಜೀವನನು ನಿನ್ನ ಕಾಲು ಬುಡಕ್ಕೆ ಬಂದು ಬಿದ್ದೈತೆ. ಇವಾಗಿಂದ ನಿನ್ನ ಆಟ ಶುರು. ನೆಂಟರು ಮನೆಗೆ ಮೂಲ, ಕೊಂಟಿ ಎತ್ತು ಹೊಲಕ್ಕೆ ಮೂಲ ಕಣೋ ಪರ್ಶು. ನಮಗೆ ಎಂಥ ಕೆಟ್ಟ ಪರಿಸ್ಥಿತಿ ಬಂದರೂ ನಾಗಮಂಗಲಕ್ಕೆ ದಾರಿ ಯಾವುದು ಅಂದರೆ ನಾಲ್ಗೇನೆ ದಾರಿ ಅನ್ನೋ ಥರ ಮುನ್ನುಗ್ಗುತ್ತಾ ಇದ್ದರೆ, ನಾವು ಕೊಟ್ಟರೆ ವರ ಇಟ್ಟರೆ ಶಾಪ ಅಂತ ಮುನ್ನುಗ್ಗುತ್ತಾ ಇದ್ದರೆ ಜಯ ಯಾವತ್ತಿದ್ರೂ ನಮ್ಮದೇ ಕಣೋ. ನೋಡ್ತಾ ಇರು, ಶಿವು ಮನೆ ಸರ್ವನಾಶ ಆಗುತ್ತೆ. ಆ ರಾಣಿ ಹೋದ ಮನೇಲಿ ಅವಳಿಗೆ ಉಣ್ಣಕ್ಕೂ ಗತಿ ಇಲ್ಲದೆ, ತೊಡೋಕ್ಕೂ ಬಟ್ಟೆ ಇಲ್ಲದೆ ಆ ಪೆದ್ದನ ಜೊತೆನೆ ಸಾಯ್ತಾಳೆ. ನಿನ್ನ ಗೋಡಂಬಿ ಮೂಲೆಯಲ್ಲಿ ಧೂಳು ಹಿಡಿದು ಕೈ ಬಾಯಿ ಆಡ್ಸೋಕ್ಕಾಗದೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾನೆ. ಇಷ್ಟೆಲ್ಲ ಆಗಬೇಕು ಅಂದರೆ ಆ ಪೆದ್ದನ ಜೊತೆ ರಾಣಿ ಮದುವೆ ಆಗಬೇಕು. ಅದಕ್ಕೂ ಮುಂಚೆ ಆ ಪೆದ್ದ ಶಿವು ಮನೆಯಲ್ಲಿ ಸೈ ಅನ್ನಿಸ್ಕೋಬೇಕು. ಆ ಸಿಹಿ ಸುದ್ದಿಗೋಸ್ಕರನೇ ಕಾಯ್ತಾ ಇದ್ದೀನಿ ಕಣೋ. ದಣ್ಗಳೇ, ಮೊಲಗಳು 7-8 ಬಿಲ ಮಾಡ್ಕೊಂಡು ಒಳಗಡೆನೇ ಆಡ್ತಾ ಇರ್ತವೆ. ಒಂದು ಬಿಲದ ಬಾಯಿ ಮುಚ್ಚಿದ್ರೆ ಹೊತ್ತಕ್ಕಂತ ಇನ್ನೊಂದು ಬಿಲ್ದಾಗಿ ಈಚೆ ಬಂದ್ಬಿಡ್ತದೆ. ಆದರೆ ನೀವು ಬಿಲ್ದೊಳಗೆ ಕೈ ಹಾಕಿಲ್ಲ, ಭೂಮಿನೇ ಬಗ್ದು ಮೊಲ ಹಿಡಿಯೋ ತಂತ್ರಗಾರಿಕೆ ಇರೋರು ಅಲ್ಲೂರ. ಈ ಸೋಮ ಯಾಕೆ ಕಾಲ್ ಮಾಡ್ತವನೆ? ಸಿಹಿ ಸುದ್ದಿ ಇರಬೇಕು. ಏಳ ಸೋಮ, ಏನದು ಸಿಹಿ ಸುದ್ದಿ? ಗುಡ್ ನ್ಯೂಸ್ ಅಂತೆ, ಗುಡ್ ನ್ಯೂಸು. ಇಲ್ಲಿ ಗುಡ್ಡಾನಿ ಕುಸ್ ಬೀಳ್ತೈತೆ. ಯಾಕ್ಲಾ, ಏನಾಯ್ತು? ಏನಾಯ್ತು ಅಂತ ಕೇಳ್ತಿಯಲ್ಲ ಬಾವ. ಆ ಗೋಡಂಬಿ ಸರಿ ಹೋಗ್ಬಿಟ್ಟವನಂತೆ. ಹುಡುಗಿ ರೆಡಿಯಾಗಿದೆ, ಕಳಿಸ್ಬಿಡುವ. ಅಜಿದ್ರೆ ಮದುವೆ ಆಸೆ ಇಟ್ಕೋಬಾರ್ದು ಅಂತ ಹೇಳಿದ್ರು. ನನ್ನ ಮಗ ನಾಚಿಕೆಯಿಂದ ನೋಡ್ತಿದ್ದಾನಲ್ಲ. ಬೇಡ ಕಣೋ ಬಂದ, ನಿನ್ನ ಜೊತೆ ಯಾವ ಹೆಣ್ಣು ಬಂದರೂ ನೋವು ಪಡಬೇಕಾಗತ್ತಪ್ಪ. ನಮ್ಮ ಫೈನಾನ್ಸ್ ಮಿನಿಸ್ಟ್ರು ಹೆಂಗ್ ನಾಚ್ಕತ್ತವಳು ನೋಡು. ಅದೇ ನಮ್ಮ ರಾಣಿಗೆ ಹೊಡ್ಬೇಕನ್ಬೊಮ್ಮಿದ ಹಂಗಂದಿಯ. ಹಂಗಿದ್ರೆ ಮದುವೆಗೆ 4 kg ನಾಚಿಕೆನೆ ಹಾಕ್ಸ್ಬಿಡದ ಬಿಡು ಬಾವು. ಪೆದ್ದ ಪೆದ್ದಿ ಜೋಡಿ ನೋಡಿದ್ರೆ ಕಣ್ಣುಗಳು ಹೋಗ್ಬಿಡ್ತವೆ. ನಿಮ್ಮಂಥ ದೊಡ್ಡ ಜನ ನಮ್ಮಂಥವ್ರ ಮನೇಲಿ ಹೆಣ್ಣು ನೋಡೋಕೆ ಬಂದ್ರಲ್ಲ, ಅದೇ ನಮ್ಮ ಸೌಭಾಗ್ಯ. ಏ, ನಾನು ಹೇಳ್ಕೊಟ್ಟಿದ್ನ ಹೇಳು. ನಾನಾಗಲೇ ಹೇಳಿದ್ನಲ್ಲಪ್ಪ, ಮಾನ ಮರ್ಯಾದೆನೇ ದೊಡ್ಡ ಆಸ್ತಿ ಅಂತ. ನಿಮ್ಮನೆಗೆ ಹೆಣ್ಣು ಕೇಳೋಕೆ ಬರೋದಕ್ಕೆ ನನಗೆ ಯಾವ ದೊಡ್ಡ ಸ್ಕೇನೂ ಇಲ್ಲ. ನಮ್ಮ ಹುಡುಗಿಗೆ ಅಡುಗೆ ತುಂಬ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ. ಮನೆ ಕೆಲಸ ಕೇಳೋ ಹಂಗೆ ಇಲ್ಲ. ಇನ್ನು ಲೆಕ್ಕಾಚಾರದಲ್ಲಂತೂ ಅದೆಲ್ಲ ಗೊತ್ತಿದೆ ಪಾರ್ವತಿ.
ನಿಮ್ಮ ರಾಣಿ ಆ ಮನೇಲೂ ರಾಣಿ ಇದ್ದ ಹಾಗೆ ಇದ್ರೆ ಆಯ್ತು. ಅವಳ ಕೈಯಲ್ಲಿ ಒಂದು ಕಡ್ಡಿನೂ ಆಚೆ ಈಚೆ ಇಡಿಸೋದಕ್ಕೆ ನಮ್ಮ ಮನು ಬಿಡಲ್ಲ, ಅಷ್ಟು ಒಳ್ಳೆಯವನು. ಅವಳಿಗೇನು ಬರಲ್ಲ ಅನ್ನೋ ಒಂದು ಕಂಪ್ಲೇಂಟ್ ಕೂಡ ನಾವು ಮಾಡಲ್ಲ. ನಮ್ಮ ಮನುಗೆ ಬೇಕಾಗಿರೋದು ಜೊತೆ ಜೊತೆಯಾಗಿ ಕೈ ಹಿಡ್ಕೊಂಡು ಕೊನೆವರೆಗೂ ಬಾಳಿಸುವಂಥ ಸಂಗಾತಿ ಅಷ್ಟೆ. ಬಹು ದೊಡ್ಡ ಮಾತು ಬಿಡಿ. ಹಾಗಾದ್ರೆ ಹುಡುಗ ಹುಡುಗಿ ಏನಾದರೂ ಮಾತಾಡ್ಕೊಳ್ಳೋದಿದ್ರೆ ಸಪ್ರೇಟಾಗಿ ಹೋಗಿ ಮಾತಾಡ್ಕೊಳ್ಳಿ ಬಿಡಿ. ಅಯ್ಯಯ್ಯ, ಮದುವೆಗೆ ಮುಂಚೆ ಏನು ಮಾತು? ನಮ್ಮ ಕಡೆಗೆ ಈ ಸಂಪ್ರದಾಯ ಎಲ್ಲ ಇಲ್ಲ ಅಲ್ವಾ ಚಿಗವ? ಅಲ್ಲ ಗೌಡ್ರೆ, ಸೋಮೇಗೌಡನ ನಮ್ಮ ಮನೆ ಕರ್ಕೊಂಡು ಬಂದಾಗ ಹುಡುಗ ಹುಡುಗಿ ಹೋಗಿ ಮಾತಾಡ್ಕೊಳ್ಳಿ ಅಂತ ಕಳಿಸಿದ್ದೇನಕ್ಕೆ? ಆಗ ಸಂಪ್ರದಾಯ ಇರಲಿಲ್ವಾ? ಇವಳು ಗಂಟ್ಲಿಗೆ ಕೈ ಹಾಕ್ದವ್ರು ಯಾರಪ್ಪ? ಮಾತಿಗೆ ಮಾತು ಕೊಡ್ತಾವಳೆ. ಕರೆಕ್ಟಾಗಿ ಹೇಳಿದ್ರಿ ಅಕ್ಕ, ಮದುವೆಗೂ ಮುಂಚೆ ಮಾತಾಡ್ಕೊಡ್ಬೇಕು, ಇಲ್ಲ ಅಂದ್ರೆ ಅದು ಮುಂದೆ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗೋದು. ಮದ್ವೆಗಿಂತ ಮುಂಚೆ ನಾನು ನನ್ನ ಗಂಡ ಮದ್ವೆ ಅನ್ನೋ ವಿಷಯ ಬಿಟ್ಟು ಎಲ್ಲ ವಿಷಯಕ್ಕೂ ಕಿತ್ತಾಡಿದೀವಿ. ಏನೋ ಅಚಾನಕ್ಕಾಗೆ ಮದ್ವೆ ಆಗೋಯ್ತು, ಹಾಗಂತ ತೊಂದರೆ ಏನಾಗಿಲ್ಲ. ದೇವ್ರಂತ ಗಂಡನೇ ಸಿಕ್ಕಿದ್ದಾರೆ ನಂಗೆ. ಅದೇಯ, ನಾನು ಅದೇ ಹೇಳ್ತಿರೋದು ಅವಾಗ್ನಿಂದ. ದೊಡ್ಡವರೆಲ್ಲ ಮಾತಾಡಿದ್ಮೇಲೆ ಮಾತಾಡೋದಕ್ಕೆ ಇನ್ನೇನಿರ್ತದೆ? ನನ್ನ ತಮ್ಮನು ಒಳ್ಳೆಯವನು, ನಿಮ್ಮ ತಂಗಿನೂ ಒಳ್ಳೆಯವಳು, ಎಲ್ರಿಗೂ ಒಳ್ಳೇದಾಯ್ತದೆ ಅಲ್ವಾ? ತಮ್ಮ ಒಂದು ಮಾತು ಕೇಳಿದ್ರು ಹೇಳ್ದೆ ಅಷ್ಟೇ ಮನು. ಹಾಗಂತ ಸುಮ್ಮನೆ ಹೇಳ್ದೆ ಕೇಳ್ದೆ ಮದುವೆ ಮಾಡಿಸ್ಬಿಡಕ್ಕಾಗತ್ತಾ? ಅದು ಮನು ಯಾವತ್ತೂ ಅಮ್ಮನ ಮಾತು ಮೀರೋ ಮಗ ಅಲ್ಲ. ನಮ್ಮ ಅತ್ತೆ ಏನು ಹೇಳ್ತಾರೋ ಅದೇ ಫೈನಲ್ ಡಿಸಿಷನು. ಅದಕ್ಕೆ ನಮ್ಮ ಮನೆಯವರು ಹಾಗಂದ್ರು ಅಷ್ಟೆ. ಏನೇ ಆದ್ರೂ ಗಂಡು ಹೆಣ್ಣು ಒಂದ್ಕಿಂತ ಮಾತಾಡ್ಕೊಂಡ್ರೆ ಒಳ್ಳೇದೇ ಅಲ್ವಾ? ಅವ್ರ ಇಷ್ಟ ಕಷ್ಟ ಏನು ಅಂತ ಆವಾಗ ತಾನೇ ಗೊತ್ತಾಗೋದು. ನಮ್ಮ ಭಾಮ ಇದೆ ಹೇಳಿದ್ದು ತಿಟ್ವೆ. ಇವಾಗ ಮಾತಾಡ್ಕೊಂಡ್ರೆ ಕಷ್ಟ ಏನು ಅಂತ ಈಗಲೇ ಗೊತ್ತಾಯ್ತದೆ. ಮುಂದಕ್ಕೆ ಏನು ತೊಂದರೆ ಆಗಿಲ್ಲ. ಏನಂತೀರಾ? ಮನೋರೆ, ರಾಣಿ ಹೋಗಿ ಮಾತಾಡ್ಕೊಂಡು ಬನ್ನಿ. ಕೈ ಕಾಲು ಆಡಿಸ್ತಾವನಂತೆ, ಕೈ ಹಿಡಿದ್ರೆ ನಡೀತಾವನಂತೆ. ನಿಜ ಹೇಳ್ತಿದ್ದಿಲ್ಲ, ನಿಂಗೆಲ್ಲ ಗೊತ್ತಾಯ್ತು? ನಾನೇನಾನು ಕಿವಿಯಾರ ಕೇಳಿಸ್ಕೊಂಡಿವ್ನಿ. ಆಗ್ಲೇ ಪೆದ್ದನ್ಗೆ ಫೋನ್ ಮಾಡಿದ್ದೆ, ಅವ್ನು ಬಿಜಿ ಅವನೇ ಅಂತ ನಮ್ಸಕ್ಕೆ. ಆಗ ಶಿವ ಮನೆಯವರೆಲ್ಲ ಮಾತಾಡ್ತಿದ್ರು. ಅದಕ್ಕೆ ಒಂದು ದಿವಸದಲ್ಲಿ ನಿಂಗೆ ಫೋನ್ ಮಾಡ್ತೀವ್ನಿ. ನೋ ಬಾವಾ, ಆ ಗೋಡಂಬಿ ಏನಾರ ಮಾತಾಡಿದ್ರೆ ನಿನ್ನ ಗತಿ ಏನ್ಲ? ಆ ಶಿವು ನಿನ್ನ ಸುಮ್ಮನೆ ಬಿಟ್ಟಾನೇನ್ಲ? ನೀ ಏನು ಮಾಡ್ತೀಯ ಗೊತ್ತಿಲ್ಲ. ಆ ನನ್ನ ಮಗ ಮಾತಾಡಬಾರ್ದು ಕಲ. ನನ್ನ ಬಾವ ನೀನು ಪಾರ್ವತಿನ ನನ್ನ ಕೊಟ್ಟು ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ಯಾ. ನಿಂಗೆ ಏನಾರ ಆದರೆ ನಾನು ಯಾರನ್ನ ಕೇಳಲಿ? ನಾವು ಸೋಮ ಹೊಸಿ ಫೋನ್ ಇಡ್ಲಾ, ಆಮೇಲೆ ಫೋನ್ ಮಾಡ್ತೀನಿ. ನನ್ನ ಫೀಲಿಂಗ್ಸ್ನ ಯಾವನು ಅರ್ಥನೇ ಮಾಡ್ಕೊಳಕ್ಕಿಲ್ಲ. ಯಾಕೋ ಪರ್ಶು, ಏನದು ಸುದ್ದಿ? ಸಿಹಿ ಸುದ್ದಿ ಕೇಳೋಣ ಅಂದರೆ ಯಾಕೋ ಮುಖ ಸಪ್ಪಗೆ ಮಾಡ್ಕೊಂಡಿದೆಯಲ್ಲೋ? ಅಪ್ಪಯ್ಯ, ಗೋಡಂಬಿ ಓಡಾಡ್ತಾವನಂತೆ. ಮಾತು ಬರೋದೊಂದು ಬಾಕಿ ಅಂತೆ ಅಪ್ಪಯ್ಯ. ಸೋಮ ಹೇಳ್ದ. ಅಂಕಲ್, ನಂಗೊಂದು ಅನ್ನಿಸ್ತಾಯ್ತು, ಹೇಳ್ಬಿಡ್ತೀನಿ, ತಪ್ಪು ತಿಳ್ಕೊಬೇಡಿ. ನಾವು ಶಿವ ಜೀವನನ ಹಾಳು ಮಾಡಬೇಕು ಅಂತ ಪ್ರತಿ ಸಾರಿ ಪ್ರಯತ್ನ ಪಟ್ಟಾಗಲೂ
ಅದು ನಮಗೆ ತಿರುಗ್ಬಾಣ ಆಗ್ತೈತೆ. ಈಗ ರಾಣಿ ಮದುವೆ ಮಾಡಿಸಿ ಶಿವ ಜೀವನ ಹಾಳು ಮಾಡಿ ಮಾಸ್ತಿ ಕೊಪ್ಪಲು ಅವ್ರ ಆಸ್ತಿನ ಅವ್ರಿಗೆ ಕೊಡ್ಸೋಕೆ ಹೋಗ್ತಾ ಇದ್ದೀರಾ. ಅದರಿಂದ ನಮ್ಮ ಚಿಕ್ಕಣಿ ಜೀವಕ್ಕೆ ಕುತ್ಬರಂಗಾಯ್ತೈತೆ. ಆ ಮಾಕಾಳವ್ವ ಶಿವನ ಯಾವಾಗಲೂ ಕಾಯ್ತಾ ಇರ್ತಾಳನಕ್ಕೆ ಇದೇ ಸಾಕ್ಷಿ ಅಲ್ಲವ್ರ? ಓ ಛತ್ರಿ, ನನ್ನ ಮಗನನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಆ ಮಾಕಾಳವನ್ನು ಕೂಡ ದಾಟಬಲ್ಲೆ ಕಣೋ. ಗೋಡಂಬಿಗೆ ಯಮ ಆಯುಷ್ಯನ್ನು ಕೊಟ್ಟಿರಬಹುದು, ಆದರೆ ಮಾರಿಗುಡಿ ದೇವರು ವೀರಭದ್ರ ಬಿಡೋದಿಲ್ಲ. ಅವನ ಉಸಿರನ್ನು ಹಿಡಿತಾನೆ. ಏನಾದರೂ ಎಡವಟ್ಟಾದರೆ ಏನಯ್ಯ ಮಾಡೋದು? ನಿಂಗೆ ಏನು ಮಾತಾಡಿಸ್ಬೇಕು ಅನ್ಸೈತೆ ಅದನ್ನ ಮಾತಾಡ್ಬಿಟ್ಟು ಬಾವ. ಸರ್, ಇದೇನು ಕೂತ್ಕೊಂಡೇ ಇದ್ದೀರಾ? ಬನ್ನಿ ಹೇಳ್ತೀನಿ, ಕೊಡಿಲಿ. ಬನ್ನಿ, ಎದೊಳ್ಳಿ ಹೇಳ್ತೀನಿ, ಬನ್ನಿ.